ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿ ಹಬ್ಬವನ್ನು ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನಾಂಕದಂದು ಆಚರಿಸಲಾಗುತ್ತದೆ. ಈ ವರ್ಷ ಈ ದಿನಾಂಕವು ಮಾರ್ಚ್ 8 ಶುಕ್ರವಾರದಂದು ಬಂದಿದೆ. ಈ ದಿನದಂದು ಶಿವನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶಿವನನ್ನು ಪೂಜಿಸುತ್ತಾರೆ. ಮಹಾಶಿವರಾತ್ರಿಯ ದಿನ ಉಪವಾಸ ಆಚರಿಸಿ ಪೂಜೆ ಮಾಡುವುದರಿಂದ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ಎಲ್ಲ ದುಃಖಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಮಹಾಶಿವರಾತ್ರಿಯ ದಿನದಂದು ಶಿವನ ಆಶೀರ್ವಾದ ಪಡೆಯಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಸಂಬಂಧಿಸಿದ ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರಬೇಕು. ಆ ವಸ್ತುಗಳು ಯಾವುವು ಅನ್ನೋದನ್ನು ತಿಳಿಯೋಣ. 1. ನಂದಿ ವಿಗ್ರಹ. ಮಹಾಶಿವರಾತ್ರಿಯ ದಿನ ಮನೆಗೆ ನಂದಿ ವಿಗ್ರಹವನ್ನು ತರಬೇಕು. ನಂದಿಯು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯ ಮತ್ತು ಆತನ ವಾಹನವೂ ಹೌದು. ಮಹಾಶಿವರಾತ್ರಿಯ ಪುಣ್ಯ ದಿನದಂದು ಮನೆಯಲ್ಲಿ ನಂದಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ. ನೀವು ಬೆಳ್ಳಿಯಿಂದ ಮಾಡಿದ ನಂದಿಯ ಸಣ್ಣ ಪ್ರತಿಮೆಯನ್ನು ತರಬಹುದು ಮತ್ತು ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಡಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ. 2. ರುದ್ರಾಕ್ಷಿ. ಮಹಾಶಿವರಾತ್ರಿಯ ದಿನದಂದು ಏಕಮುಖಿ ರುದ್ರಾಕ್ಷಿಯನ್ನು ಮನೆಗೆ ತನ್ನಿ. ರುದ್ರಾಕ್ಷಿಯಲ್ಲಿ ಹಲವು ವಿಧಗಳಿವೆ, ಆದರೆ ಒಂದು ಮುಖದ ರುದ್ರಾಕ್ಷಿಯನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಯನ್ನು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿ ದಿನದಂದು ಈ ರುದ್ರಾಕ್ಷಿಯನ್ನು ತಂದು ಶಿವಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಅಭಿಷೇಕವನ್ನು ಮಾಡಿ ಪೂಜಿಸಿ ನಂತರ ಕಟ್ಟಿಕೊಳ್ಳಿ ಅಥವಾ ಇನ್ನಾವುದೇ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ. 3. ಶಿವಲಿಂಗ. ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಆರಾಧನೆಗೆ ವಿಶೇಷ ಮಹತ್ವವಿದೆ. ಮಹಾಶಿವರಾತ್ರಿಯ ಪೂಜೆಯು ಶಿವಲಿಂಗದ ಅಭಿಷೇಕವಿಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನ ರತ್ನದ ಶಿವಲಿಂಗವನ್ನು ಮನೆಗೆ ತಂದು ಪೂಜಿಸಿದರೆ ಗ್ರಹದೋಷ ನಿವಾರಣೆಯಾಗುವುದು. ಪಾರದ ಶಿವಲಿಂಗವನ್ನು ತಂದು ಪೂಜಿಸಿದರೆ ಪಿತೃದೋಷ, ಕಾಳಸರ್ಪದೋಷ ಮತ್ತು ವಾಸ್ತುದೋಷ ನಿವಾರಣೆಯಾಗುವುದು. 4. ಬಿಲ್ವಪತ್ರೆ. ಬಿಲ್ವಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದ ಎಲೆಯಾಗಿದೆ ಮತ್ತು ಅದು ಇಲ್ಲದೆ ಶಿವನು ಯಾವುದೇ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯ ದಿನ ಕಡ್ಡಾಯವಾಗಿ ಬಿಲ್ವಪತ್ರೆ ಎಲೆಯನ್ನು ತಂದು ಶಿವನನ್ನು ಪೂಜಿಸಿ. ಇದು ನಿಮಗೆ ಪರಶಿವನ ಆಶೀರ್ವಾದವನ್ನು ತರುತ್ತದೆ. 5. ಮಹಾಮೃತ್ಯುಂಜಯ ಯಂತ್ರ. ಮಹಾಮೃತ್ಯುಂಜಯ ಯಂತ್ರವನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಈ ಯಂತ್ರವನ್ನು ನಿತ್ಯ ಪೂಜಿಸಲ್ಪಡುವ ಮನೆಯಲ್ಲಿ ರೋಗ, ದೋಷ, ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ. ಆದ್ದರಿಂದ ನೀವು ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಯಂತ್ರವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ನಿತ್ಯ ಪೂಜೆ ಮಾಡಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.